ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾಯಿಯ ಎದೆ ಹಾಲನ್ನ ಜೀವನಾಮೃತ ಎಂದೇ ಹೇಳಲಾಗುತ್ತೆ. ತಾಯಿ ಮಗುವಿನ ಬಾಂಧವ್ಯವನ್ನ ಕಾಂಗರೂ ಪರಿಕಲ್ಪನೆ ಎಂದು ಕರೆಯಲಾಗುತ್ತದೆ. ಈ ತಾಯಿ ಎದೆ ಹಾಲನ್ನ ಉಣಿಸುವ ಸಮಯದ ಈ ಬಾಂಧವ್ಯ ಮಗುವಿನ ಜೀವನ ಪೂರ್ತಿ ಸಂಬಂಧವನ್ನ ಕಾಪಾಡುವಲ್ಲಿ ಪೂರಕವಾಗಿರುತ್ತೆ. ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸುವುದಕ್ಕೆ ಇದೊಂದು ಮಹತ್ವದ ಹೆಜ್ಜೆಯಾಗಿದ್ದು, ಈ ಕುರಿತಾದ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ತಾಯಿಯ ಎದೆ ಹಾಲನ್ನ ಜೀವನಾಮೃತ ಎಂದು ಹೇಳಲಾಗುತ್ತೆ. ತಾಯಿ ಮಗುವಿನ ಬಾಂಧವ್ಯವನ್ನ ಕಾಂಗರೂ ಪರಿಕಲ್ಪನೆ ಎಂದು ಕರೆಯಲಾಗುತ್ತೆ. ತಾಯಿ ಎದೆ ಹಾಲನ್ನ ಉಣಿಸುವ ಸಮಯದ ಈ ಬಾಂಧವ್ಯ ಮಗುವಿನ ಜೀವನ ಪೂರ್ತಿ ಸಂಬಂಧವನ್ನ ಕಾಪಾಡುವಲ್ಲಿ ಪೂರಕವಾಗುತ್ತೆ. ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಮೊದಲ ಬಾರಿಗೆ ತಾಯಿಯ ಎದೆ ಹಾಲಿನ ಬ್ಯಾಂಕ್ ಅನ್ನು ತೆರೆಯಲಾಗ್ತಾ ಇದೆ. ಹೌದು, ವಿಜಯಪುರ ಜಿಲ್ಲೆಯ ಆಸ್ಪತ್ರೆಯಲ್ಲಿರೋ ತಾಯಿ ಮತ್ತು ಮಕ್ಕಳ ವಿಭಾಗದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ತಾಯಂದಿರ ಹಾಲಿನ ಬ್ಯಾಂಕು ತೆರೆಯಲಾಗಿದೆ. ಬೆಂಗಳೂರಿನ ಆಶ್ರಯ ಹಸ್ತ ಟ್ರಸ್ಟ್ನವರು ಸಿಎಸ್ಆರ್ ಅನುದಾನದಲ್ಲಿ 1,40,00,000 ಹಣವನ್ನ ಹೈಟೆಕ್ ತಾಯಂದಿರ ಹಾಲಿನ ಬ್ಯಾಂಕ್ ನಿರ್ಮಿಸಿದ್ದಾರೆ. ನವಜಾತ ಶಿಶುಗಳು ಅಡ್ಮಿಟ್ ಆಗಿ more than 95% ಸಕ್ಸಸ್ಫುಲ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾವೆ. ಡೆತ್ ರೇಟ್ ಕೂಡ ಕಡಿಮೆ ಆಗಿದೆ. ಸೊ ಹೀಗಾಗಿ ಇದು ನಮ್ಮ ಆಸ್ಪತ್ರೆಗೆ ಅಷ್ಟೇ ಅಲ್ಲ, ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಥವಾ ಪ್ರೈಮರಿ ಸೆಂಟ್ರಲ್ಲಿ ಮಗುವಿಗೆ ಹಾಲು ಬೇಕಂದಾಗ ಆ ಮಗುವನ್ನ ಯಾಕಂದರೆ ಒಂದು ಸಲ ನಾವು ಸಂಗ್ರಹ ಮಾಡಿಟ್ಟು ಅಂದರೆ 6 ತಿಂಗಳ 1 ವರ್ಷದವರೆಗೆ ಈ ಹಾಲನ್ನು ಉಪಯೋಗ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ತಾಯಿಯ ಹಾಲು ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಗೆ, ನಮ್ಮ ವಿಜಯಪುರ ಜನತೆಗೆ ಒಂದು ವರದಾನ ಆಗಿದೆ. ವಿಜಯಪುರ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 800ರಿಂದ 1,000ವರೆಗೆ ಹೆರಿಗೆ ಆಗ್ತಾ ಇವೆ. ಕಡಿಮೆ ತೂಕ ಹಾಗೂ ಅವಧಿ ಪೂರ್ವ ಹುಟ್ಟುವ ಮಕ್ಕಳಿಗೆ ತಾಯಂದಿರ ಹಾಲಿನ ಬ್ಯಾಂಕು ಉಪಯೋಗವಾಗ್ತಾ ಇದೆ. ತಾಯಿ ಹಾಲಿನ ಕೊರತೆ ಮತ್ತು ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ತಾಯಂದಿರ ಹಾಲಿನ ಬ್ಯಾಂಕ್ ಮೂಲಕ ಹಾಲುಣಿಸಲಾಗ್ತಾ ಇದೆ. ಅವಧಿಗೂ ಮುನ್ನ ಶಿಶು ಜನಿಸಿರುವುದು, ಎದೆ ಹಾಲು ಉತ್ಪತ್ತಿಯಾಗದೇ ಇರುವುದು, ಮಗು ತಾಯಿಯನ್ನ ಕಳೆದುಕೊಂಡಿರುವ ಸಮಯದಲ್ಲಿ ಅಥವಾ ತಾಯಿ ಮಗುವಿಗೆ ಎದೆ ಹಾಲು ಉಣಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಹುಟ್ಟಿದ ಪರಿಕಲ್ಪನೆಯೇ ಈ ತಾಯಿ ಹಾಲಿನ ಬ್ಯಾಂಕ್ ಆಗಿದೆ. ಎಲ್ಲರೂ ತಾಯಿಗಳು ಬನ್ನಿರಿ, ಕಮ್ಯುನಿಟಿ ಮದರ್ಸ್ ಯಾರಿಗೆಲ್ಲ ಹಾಲು ಜಾಸ್ತಿ ಇದೆ ಈ ಹಾಸ್ಪಿಟಲಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಡೆಲಿವರಿ ಆಗಿರ್ತಾರಲ್ಲ ಅವ್ರ ಕಡೆಯಿಂದ ನನ್ನೊಂದು ರಿಕ್ವೆಸ್ಟು, ಎಲ್ಲ ತಾಯಿಗಳು ಬಂದು ಹಾಲು ಡೊನೇಟ್ ಮಾಡಿರಿ. ನಿಮ್ಗೆ ಏನಾದ್ರು ಎಕ್ಸಸ್ ಇದ್ದರೆ, ಇನ್ನು ಎಲ್ಲ ಮಕ್ಕಳಿಗೆ ಹಾಲು ಸಿಗಲಿ ಅನ್ನೋ ಉದ್ದೇಶದಿಂದಲೇ ನಮ್ಮ ಗೌರ್ಮೆಂಟು ಒಂದು ಮತ್ತು ಸುಷನಾ ಹೆಲ್ತ್ ಫೌಂಡೇಶನ್ ಅವರು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಎದೆ ಹಾಲು ಕಡಿಮೆ ಬರುವ ತಾಯಂದಿರ ಮಕ್ಕಳಿಗೆ ಇದೊಂದು ವರದಾನವಾಗಿದ್ದು, ಈ ಮೊದಲು ಎದೆ ಹಾಲಿನ ಕೊರತೆಯಿಂದ ನವಜಾತ ಶಿಶುಗಳಿಗೆ ಪೌಡರ್ ಹಾಲು ಕೊಡ್ತಾ ಇದ್ರು. ಅದು ಅಷ್ಟು ಉಪಯುಕ್ತವಲ್ಲ. ವಿಜಯಪುರದಲ್ಲಿ ಅಪೌಷ್ಟಿಕತೆಯಿಂದ ವರ್ಷಕ್ಕೆ 2,500 ಮಕ್ಕಳು ಬಳಲ್ತಾ ಇದ್ವು. ಇದೀಗ ತಾಯಂದಿರ ಹಾಲಿನ ಬ್ಯಾಂಕ್ ಮೂಲಕ ಅಪೌಷ್ಟಿಕತೆಯ ಮಕ್ಕಳ ಪಾಲಿಗೆ ವರದಾನವಾಗಿದೆ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.